ನಾನು ಈ ಕಾನ್ಸರ್ಟ್ ಮಾಡ್ತಿರೋದು ನನಗೆ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಕಾನ್ಸರ್ಟ್ ಮಾಡೋದಕ್ಕೆ. ಏನಕ್ಕೆ ಈಗ ಅಂತ ಹೇಳಿದಾಗ ಇದು ಆ್ಯಕ್ಚುಲಿ ಒಂದು 2016ರಲ್ಲಿ ನಮ್ಮ ಕಿರಿಕ್ ಪಾರ್ಟಿ ಹಾಡುಗಳೆಲ್ಲ ಹಿಟ್ ಆದಾಗಲೇ ಸುಮಾರು ಜನ ಕೇಳಿದ್ರು ಈ ಥರ ನೀವು ಮಾಡಿ ಶೋಸ್ ಅಂತ. ಬಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಒಂದು ಆಲ್ಬಮ್ ಅಲ್ಲ, ನನಗೆ ಒಂದಿಷ್ಟು ಆಲ್ಬಮ್ಗಳಿರಬೇಕು, ಹಿಟ್ಸ್ ಇದ್ಕೊಂಡು ನಾನು ಕಾನ್ಸರ್ಟ್ ಮಾಡಬೇಕು. ಆ್ಯಂಡ್ ನನ್ನ ಮೈಂಡಲ್ಲಿತ್ತು ನಾನು ಹೀಗೆ ಮಾಡಬೇಕು, ಒಂದು ದೊಡ್ಡ ಆರ್ಕೆಸ್ಟ್ರಾ ಜೊತೆ ನಾನು ಮಾಡಬೇಕು ಅಂತ. ಸೊ ಅದೆಲ್ಲ ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದಿಷ್ಟು ಹಿಟ್ ಆಲ್ಬಮ್ಸ್ ಬರಬೇಕು. ಅದೆಲ್ಲ ಆದಮೇಲೆ ಅದಕ್ಕೊಂದೊಬ್ಬ ಪ್ರೊಡ್ಯೂಸರ್ ಬೇಕಾಗತ್ತೆ. ಸೊ ಒಂದು ವೆನ್ಯೂ ತೊಗೊಂಡು ಪ್ರೊಡ್ಯೂಸ್ ಮಾಡೋದು ಇಟ್ಸ್ ಎ ವೆರಿ ಈಕ್ವಲ್ ಟು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋ ಥರನೇ. ಸೊ ನಮ್ಮ ACTC ಈವೆಂಟ್ಸ್ ಅವರು ನಮ್ಮ ಫಸ್ಟು ಮೀಟ್ ಮಾಡಿದೆ, ನೋಡಿದೆ ಇಷ್ಟೆಲ್ಲ ಹಿಟ್ಸ್ ಆಡಿದೆ, ವೈ ಡೋಂಟ್ ಯು ಡೂ ಎ ಶೋ ಅಂತ ಹೇಳಿದಾಗ ನನಗೆ ಹೌದಾ ಇನ್ನು ಮಾಡಬೇಕಲ್ವ ನಾವು ಅಂತ ಅನಿಸ್ತು. ಯಾಕಂದರೆ ನನಗೂ ಲಾಸ್ಟ್ 12 ವರ್ಷ ಮ್ಯೂಸಿಕ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದಿನ 12 ವರ್ಷಕ್ಕೆ ನಾನು ಬೇರೆ ರೀತಿ ಯೋಚನೆ ಮಾಡಬೇಕು. ಅದಕ್ಕೆ ನನಗೆ ಆಡಿಯನ್ಸ್ ಕನೆಕ್ಟ್ ಬೇಕು. ಸೊ ನನ್ನ ರೈಟ್ ಪ್ಲ್ಯಾಟ್ಫಾರ್ಮ್ ಈಸ್ ಮೈ ಕಾನ್ಸರ್ಟ್. ಸೊ ನನಗೆ ಡೈರೆಕ್ಟಾಗಿ ಆಡಿಯನ್ಸ್ ನಾನು ಕೇಳಿದ್ದೀನಿ ಇಷ್ಟು ವರ್ಷ, ನಿಮ್ಮ ಹಾಡು ಕೇಳಿ ಇಷ್ಟು ಸಂತೋಷ ಆಯಿತು ಸರ್, ನನ್ನ ಮನೇಲಿ ಮಕ್ಕಳೆಲ್ಲ ನಿಮ್ಮ ಹಾಡುಗಳೇ ಕೇಳ್ತಾ ಇರ್ತಾರೆ, ಎಷ್ಟು ಸತಿ ಕೇಳಿದ್ರು ಈ ಥರ. ಸೊ ಒಳ್ಳೆ ಕಾಮೆಂಟ್ಸು ಅಪ್ರಿಸಿಯೇಷನ್ ನಾನು ಕೇಳ್ತಾನೇ ಇದ್ದೀನಿ. ಬಟ್ ನಾನು ಯಾವತ್ತೂ ನಾನು ನೋಡಿರಲಿಲ್ಲ, ಲೈವಲ್ಲಿ ನಾನು ನೋಡಿರಲಿಲ್ಲ. ಸೊ ಇವಾಗ ಆಡಿಯನ್ಸ್ ಜೊತೆ ಒಂದು ಕನೆಕ್ಟ್ ಆಗಿ ಅದನ್ನು